ಅಮ್ಮ ಅಮ್ಮ ಅದೇನಂದ್ರೆ ಮತ್ತೆ ನನಗೆ ಹೊಸ ಸಮಜಾಯಿಸಿ ಕೊಟ್ಟು ಏನು ಆಗಿಲ್ಲ ಅಂತ ತೇಪೆ ಹಾಕಕ್ ಬರ್ಬೇಡ ಶ್ರದ್ಧಾ. ಮಧ್ಯರಾತ್ರಿ ನಿನ್ ಮನೆಗೆ ಬಂದಾಗ್ಲೇ ನನಗೆ ಅನುಮಾನ ಬಂತು, ಈಗ ಅರ್ಥ ಆಯ್ತು. ಹಾಗಂತ ಪೂರ್ತಿ ಅರ್ಥ ಆಗಿಲ್ಲ, ಅದನ್ನ ನಿನ್ನ ಹತ್ರ ಆಮೇಲೆ ಕೇಳ್ಕೊತೀನಿ ಬಿಡು. ಅತ್ತೆ, ನಿಮಗೆಲ್ಲ ಗೊತ್ತಾಗಿತ್ತು ಒಂದ್ ಅರ್ಥದಲ್ಲಿ ಒಳ್ಳೇದೆ. ನೀವಾದ್ರೂ ಹೇಳಿ ಶ್ರದ್ಧಾಗೆ. ಅಮ್ಮ ಅವಳು ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದನ್ನ ಆಮೇಲೆ ನೋಡೋಣ. ಮೊದಲು ನೀನ್ ಇಲ್ಲಿಂದ ಹೊರಡು. ಅತ್ತೆ, ಹೌದು ಭುವನ್, ನೀನ್ ಮೊದಲು ಇಲ್ಲಿಂದ ಹೊರಡು. ಅವತ್ತಿನ ಅಳಿಯ ಬಂದ ಅಂತ ಖುಷಿಲಿದ್ದೆ ನಾನು. ಆದರೆ ನೀನ್ ಯಾಕೆ ಬಂದೆ ಅಂತ ಈಗ ಗೊತ್ತಾಯ್ತು. ಏನು ಮಾತಾಡ್ದೆ, ನೀನ್ ಮೊದಲು ಇಲ್ಲಿಂದ ಹೊರಡಪ್ಪ. ನೀವೂನು? ನನಗೆ ನನ್ನ ಮಗಳು ಎಲ್ಲಕ್ಕಿಂತ ಮುಖ್ಯ ಭುವನ್. ದಯವಿಟ್ಟು ಕೈ ಮುಗಿತೀವಿ, ಹೋಗಿಲ್ಲಿದ್ದ. ನೋಡಿ, ನೀವಳು ಬುದ್ಧಿ ಹೇಳಿ ಕಳಿಸ್ಕೊಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಯಾಕಂದ್ರೆ ಖಂಡಿತ ನಾನು ಕೆಟ್ಟೋನಲ್ಲ. ಸಮಯ ಸಂದರ್ಭ ನನ್ನ ಕೈಲಿ ಹಾಗೆ ಮಾಡಿಸ್ತು ಅಷ್ಟೇ. ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ. ವಿಶ್ವಾಸ ಅನ್ನೋದು ಏನು ಅನ್ನೋದು ಗೊತ್ತಿದೆನಪ್ಪ ನಿನಗೆ? 9 ತಿಂಗಳು ಹೊತ್ತು ಹೆತ್ತು ದೊಡ್ಡೊಳ್ಳಾಗಿ ಮಾಡಿ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸ್ತೇ ನನ್ನ ಮಗಳನ್ನ. ನಿನ್ ಕುರುಡ ಆದ್ರೂ ಪರವಾಗಿಲ್ಲ, ನನ್ನ ಮಗಳು ಎಲ್ಲ ಸಂಭಾಳಿಸ್ತಾಳೆ ಅಂತ ಧೈರ್ಯ ಮಾಡಿ ನಿನ್ನ ಕೊಟ್ಟು ಮದುವೆ ಮಾಡಿಸಿದ್ನಲ್ಲ, ಅದು ವಿಶ್ವಾಸ. ನಿನ್ ಮೇಲೆ ನಂಬಿಕೆ ಇಟ್ಟು ತನಗಾಗ್ತಾ ಇರೋ ಅನ್ಯಾಯ ಮನಸ್ಸಲ್ಲೇ ಇಟ್ಕೊಂಡು